ನನಗೆ ಒಂದು ಬೇಜಾರಾಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಅಂದ್ರೆ ಈ ತರ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಏನಕ್ಕೆ ಈ ತರ ಮಾಡ್ತಾರೆ, ಜಗದೀಶ್ ಅವ್ರಿಗೆ ಯಾವ ತರ ಕ್ಲಾಸ್ ತಗೊಂತಾರೆ ಅನ್ನೋದು ನಾನು ಫುಲ್ ಕ್ಯೂರಿಯಸ್ ಆಗಿದ್ದೀನಿ. ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಡ್ತಾರೆ, ಐ ವಿಲ್ ಎಕ್ಸ್ಪೋಸ್ ಯು ಅಂತ ಅಂದ್ಬಿಟ್ಟು. ಲಿಟ್ರಲಿ ನನಗೆ ಏನ್ ನಡೀತಿದೆ ಗುರು ಇದು ಬಿಗ್ ಬಾಸ್. ಲಿಟ್ರಲಿ ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವೇಣು. ನಾನು ಬಿಗ್ ಬಾಸ್ ಮೇಲೆ ಅಪ್ಡೇಟ್ಸ್ ಕೊಡೋಕೆ ಬರ್ತಾ ಇರ್ತೀನಿ. ಸೊ ನನ್ನ ಅಭಿಪ್ರಾಯ ಬಿಗ್ ಬಾಸ್ ಅಲ್ಲಿ ಏನೇನು ನಡೀತಿದೆ, ಅದಕ್ಕೆ ನನ್ಗೇನು ಇಷ್ಟ ಆಯ್ತು, ನನ್ಗೇನು ಕಷ್ಟ ಆಯ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಂದ್ರೆ, ಸತತವಾಗಿ 2-3 ದಿನದಿಂದ ಲಾಯರ್ ಜಗದೀಶ್ ಅವ್ರದ್ದು ತುಂಬಾ ಮಾತುಕತೆ ಓಡಾಡ್ತಿದೆ ಬಿಗ್ ಬಾಸ್ ಅಲ್ಲಿ ಆಗ್ಲಿ. ನಾನು ನಿನ್ನೆ ಒಂದು 2 ಡೇಸ್ ಇಂದ ನೋಡ್ತಾ ಇದ್ದೀನಿ, ಲಾಯರ್ ಜಗದೀಶ್ ಅವ್ರದ್ದೇ ಮಿನಿಮಮ್ 30-45 ಮಿನಿಟ್ಸ್ ಅವ್ರದೇ ವಿಡಿಯೋ ತೋರಿಸ್ತಾರೆ. ಮೀನ್ ಅವ್ರದೇ ಕಾರ್ನರ್ ಮಾಡಿ ಅವ್ರದೇ ತೋರಿಸ್ತಾರೆ. ಯಾಕಂದ್ರೆ ಅವ್ರು ಅಷ್ಟು ಕಾಂಟ್ರವರ್ಸಿ ಮಾಡ್ತಾವ್ರೆ, ಅಲ್ಲಿ ಅಷ್ಟು ಸೀನ್ ಕ್ರಿಯೇಟ್ ಮಾಡ್ತಾವ್ರೆ. ಸೊ ಏನಾಗ್ತಿದೆ ಅಂತಂದ್ರೆ, ಇವ್ರು ಏನ್ ಒಳ್ಳೇದ್ ಮಾಡಕ್ ಹೋಗ್ತಿದಾರೋ ಕೆಟ್ಟದ್ ಮಾಡಕ್ ಹೋಗ್ತಿದಾರೋ ಲಿಟ್ರಲಿ ನನ್ಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿ ನರಕದವ್ರ ಹತ್ರ ಹೋಗ್ತಾರೆ, ಆಪಲ್ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ. ಬಟ್ ಲಾಸ್ಟ್ಗೆ ನೀವೆಲ್ಲ ಸೇರಿ ನನ್ನ ಪಾಯಿಂಟ್ ಔಟ್ ಮಾಡಿದೀರಾ, 16/1 ಅಂತಾರೆ. 16 ಜನ ಸೇರಿ ನಾನು ಒಬ್ನು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಡ್ತಾರೆ, ಐ ವಿಲ್ ಎಕ್ಸ್ಪೋಸ್ ಯು ಅಂತ ಅಂದ್ಬಿಟ್ಟು. ಲಿಟ್ರಲಿ ನನ್ಗೆ ಏನ್ ನಡೀತಿದೆ ಗುರು ಇದು ಬಿಗ್ ಬಾಸ್. ಲಿಟ್ರಲಿ ಈ 10 ಸೀಸನ್ ಅಲ್ಲಿ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿರೋರು ಯಾರು ಇಲ್ಲ ಗುರು. ಈ ತರ ವಾರ್ನಿಂಗ್ ಕೊಟ್ಟಿದ್ದಾರೆ. ನನ್ಗೆ ದೇವರಾಣಿಗೂ ನನಗೆ ಪ್ರೋಮೋಗಳು ನೋಡ್ತೀವಲ್ಲ, ಅದ್ ನೋಡೇ ನಂಗೆ ಶಾಕ್ ಆಗ್ಬಿಡ್ತು. ಇವ್ರು ಬೇರೆ ಬಿಗ್ ಬಾಸ್ ಅವ್ರು ಬೇರೆ ಎಡಿಟಿಂಗ್ ಟೀಮ್ ಕುತ್ಕೊಂಡು ಅದಕ್ಕೊಂದು ಎಲಿವೇಶನ್ ಸಾಂಗ್ ಆಡ್ ಮಾಡ್ಬಿಟ್ಟು ಒಳ್ಳೆ ಏನದು ಟ್ರೈಲರ್ ತರ ಬಿಟ್ಬಿಡ್ತಾರೆ. ನೋಡಿದ ತಕ್ಷಣ ಏನ್ ಹೈಪ್ ಬಂದ್ಬಿಡುತ್ತೆ. ಲಾಯರ್ ಜಗದೀಶ್ ಅವ್ರಿಗೆ ಆಚೆಗಡೆ ಸಿಕ್ತಿರೋ ಬೆಂಬಲ ಎಷ್ಟು ಚೆನ್ನಾಗಿದೆ. ಈ ಮನುಷ್ಯ ಎಲ್ಲಾ ಹಾಳು ಮಾಡ್ಕೊಂತಾರಲ್ಲ ಒಳಗಡೆ ಹೋಗ್ಬಿಟ್ಟು. ಇವರು ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡೋದಲ್ಲ, ಬಿಗ್ ಬಾಸ್ ಇವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ಏನು ಅದನ್ನ ಕಲ್ತ್ಕೊಂಡ್ ಬಂದಿರ್ತೀವೋ ನಾವು ಅದನ್ನ ನಾವು ನಮ್ಮಲ್ಲಿರೋ ತನ ನಾವು ಎಕ್ಸ್ಪೋಸ್ ಮಾಡೋದೇ ಬಿಗ್ ಬಾಸ್ ಆಗಿದೆ. ಬಿಗ್ ಬಾಸ್ ಕರ್ತವ್ಯನೇ ಅದೇ ಅನ್ಸುತ್ತೆ. ನಮ್ಮಲ್ಲಿರೋ ತನನ ನಮ್ಮನ್ನ ನಾವು ಎಕ್ಸ್ಪೋಸ್ ಮಾಡೋದು, ನಮ್ಮೊಳಗಡೆ ಇರೋದನ್ನ ಎಕ್ಸ್ಪೋಸ್ ಮಾಡೋದೇ ಬಿಗ್ ಬಾಸ್ ಕೆಲಸ ಆಗಿರುತ್ತೆ. ಲಿಟರಲಿ ನನಗೆ ಬೇಜಾರಾಗಿದ್ದೇನಪ್ಪಾ ಅಂತಂದ್ರೆ, ನಿಮ್ಗೆ ಕೆಲವೊಂದು ಪ್ರೋಮೋಗಳು ತೋರಿಸಿ ನಿಮ್ಗೆ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ. ಮುಖವಾಡ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಬ್ಬ 16 ಜನ ಡಿಫೆಂಡ್ ಮಾಡ್ತಾನೆ. ಒಬ್ಬ 16 ಜನ ಡಿಫೈನ್ ಮಾಡ್ತಾರಂತೆ. ಗುರು ಮಾಡ್ತಾರೆ, ಇವಾಗ ನೀನ್ ಮಾಡ್ತಾ ಇದೀಯಾ, ಬಟ್ ಆ ಮಾಡೋ ತರ ಸಿಚುವೇಶನ್ ತಂದ್ಕೊಂಡಿದ್ ನೀನೆ. ಪಾಪ ಇವರು ಟಾಸ್ಕ್ ಮಾಡಿದಾಗ ಇವ್ರ ವಿರುದ್ಧ ಸ್ವರ್ಗದ ನಿವಾಸಿಗಳು ಬಂದಾಗ ನರಕದ ನಿವಾಸಿಗಳು ಅದನ್ನ ಇವ್ರ ಕೈಯಾಗ ಹಾಳು ಮಾಡ್ಕೊಂಡ್ರು. ಎಲ್ಲರ ವಿರುದ್ಧನೂ ಜಗಳ ಕೆತ್ಕೊಂಡಿದ್ದಾರೆ. ಏನ್ ಮಾಡಿದವರು ಯಾವನೇ ಆಗಿರ್ಬೋದು, ಇದುವರೆಗೂ ಬಿಟ್ಟಿಲ್ಲ. ನನ್ ಗಂಟೆದವರು ನನ್ಗೆ ಆಚೆ ಕಡೆ ಚೆನ್ನಾಗಿದೆ. ಐ ಮೈಸೆಲ್ಫ್ ಇಸ್ ಅ ಬಿಗ್ ಬಾಸ್. ಇಟ್ಸ್ ಬೆಟರ್ ಟು ಮೀ ಔಟ್ ಅಂತ ಹೇಳ್ತಾರೆ. ಏನಕ್ಕೆ ಅವ್ರಿಗೆ ಗೊತ್ತು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಬರ್ದ್ಬಿಟ್ಟೆ ಬಂದಿರ್ತಾರೆ. ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ಇಂದ ಆಚೆ ಹೆಲಿಕಾಪ್ಟರ್ ಉಡಾಯಿಸ್ತೀನಿ. ಐ ಶೇಕ್ ದ ಗವರ್ಮೆಂಟ್ಸ್. ಈ ಪ್ರೋಗ್ರಾಮ್ ಉಡಾಯಿಸ್ಬಿಡ್ತೀನಿ. ಆಮೇಲೆ ಪ್ರೋಗ್ರಾಮ್ ಆಲ್ ಮಾಡಿಲ್ಲ, ನನ್ನ ಹೆಸರು ಬೇರೆ ಯಾವನು ಕಾಲಿಡಬಾರ್ದಿಲ್ಲ. ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ಏನ್ ಲಾಜಿಕ್ ಇರೋ ತರ ಮಾತಾಡ್ತಿದಾರೆ. ಹೆಲಿಕಾಪ್ಟರ್ನ ಒಳಗಡೆ ತರಿಸ್ಬಿಡ್ತಾರೆ ಅಂದೆ. ನನ್ಗೆ ಇದೆಲ್ಲ ನೋಡಿ ನನ್ಗೆ ವಾರದ ಕತೆ ಕಿಚ್ಚನ ಜೊತೆ ಬರುತ್ತೆ. ಅದ್ರಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ತರ ಇವ್ರಿಗೆಲ್ಲ ಕ್ಲಾಸ್ ತಗೊಂತಾರೆ, ಇವ್ರಿಗೆ ಜಗದೀಶ್ ಅವ್ರಿಗೆ ಯಾವ ತರ ಕ್ಲಾಸ್ ತಗೊಂತಾರೆ ಅನ್ನೋದು ನಾನು ಫುಲ್ ಕ್ಯೂರಿಯಸ್ ಆಗಿದ್ದೀನಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಅಲ್ಲಿ ಇವ್ರು ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ. ಆಚೆ ಕಡೆ ಇವ್ರಿಗಿರೋ ಫ್ಯಾನ್ ಫೋನ್ ಯಾವ ತರ ಇದೆ ಅಂದ್ರೆ, ಎಷ್ಟು ಬೆಂಬಲ ಕೊಡ್ತಾರೆ ಆಚೆ ಕಡೆಯಿಂದ. ಇವ್ರು ಇದನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಾನು ಸಿಕ್ಕಾಪಟ್ಟೆ ಅಭಿಮಾನಿ ಆಗಿದೆ ಇವ್ರಿಗೆ. ಇವ್ರು ನಿಜವಾಗ್ ನಾನು ಕ್ಯೂರಿಯಸ್ ಆಗಿದೆ, ಇವ್ರು ಯಾವ ತರ ಮನೆಯಲ್ಲಿ ಯಾವ ತರ ಕಂಟೆಸ್ಟೆಂಟ್ಸ್ ಜೊತೆ ಇರ್ತಾರೆ, ಯಾವ ತರ ಇವ್ರ ಬಿಹೇವಿಯರ್ ಇರುತ್ತೆ ಅಂತ ಅಂದ್ಬಿಟ್ಟು. ನಂಗೆ ಬರ್ತಾ ನನ್ಗೆ ಏನು ಲಿಟ್ರಲಿ ಇವ್ರು ಮಾಡ್ತಿರೋದು ಮೇ ಬಿ ಅಟೆನ್ಷನ್ ಗ್ರಾಬ್ ಮಾಡ್ಕೊಳಕ್ ಮಾಡ್ತಾ ಇದಾರ, ಇಲ್ಲ ಸುಮ್ನೆ ಇವ್ರು ಇರೋದೇ ಹಿಂಗೆ. ನಂಗೆ ಲಿಟ್ರಲಿ ನಂಗೆ ಅರ್ಥನೇ ಆಗ್ತಿಲ್ಲ. ನನಗೆ ಒಂದು ಬೇಜಾರಾಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಎಷ್ಟು ಚೆನ್ನಾಗಿರೋ ವೇದಿಕೆನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಒಬ್ಬ ಕಾಮಿಡಿಯನ್ಗಾದ್ರೆ ಅವ್ನು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡಿ ನಗಿಸ್ತಾನೆ ಅನ್ನೋದು ಒಂದು ದೊಡ್ಡ ಮ್ಯಾಟರ್ ಆಗುತ್ತೆ. ಅವ್ನು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡಿ ನಗಿಸ್ತಾನೋ ಅವ್ನಿಗೆ ಆಚೆ ಕಡೆನೂ ಅಷ್ಟೇ ಚೆನ್ನಾಗಿ ಜನಗಳು ಸ್ವೀಕಾರ ಮಾಡ್ತಾರೆ. ಪ್ಲಸ್ ಅವ್ರಿಗೆ ಅಷ್ಟೇ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಬೇಕಾದ್ರೆ ಹೇಳ್ತೀನಿ, ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ವೇದಿಕೆ.
ಅವರು ಅವರ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ. ಅನ್ಯಾಯ ಆದ್ರೆ ನೀನ್ ಅದನ್ನ ತಡೆಗೊಟ್ಟು ಓಕೆ ಒಪ್ಕೊಂತೀನಿ ಅನ್ಯಾಯ ಆಗಿದೆ. ಅಲ್ಲಿ ಏನ್ ಅನ್ಯಾಯ ಆಗಿದೆ ನಿನ್ನ ಹತ್ರ ಬಂದು ಯಾರಾದ್ರೂ ಅಂದ್ರೆ ಈ ತರ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಏನಕ್ಕೆ ಈ ತರ ಮಾಡ್ತಾರೆ? ವೇದಿಕೆ ಸಿಕ್ಕಿದ್ಮೇಲೆ ಲಾಯರ್ ಆಗಿರೋರು ಯಾವ ತರ ಮೆಸೇಜ್ ಅಲ್ಲ, ದಿನಕ್ಕೆ ಒಂದೊಂದು ಸೆಕ್ಷನ್ ಹೇಳಿದ್ರು ಅವರು ಆರಾಮಾಗಿ. ಇವಾಗ ನೋಡಪ್ಪ, ಇವಾಗ ತುಂಬಾ ಜನಕ್ಕೆ ಲಾ ನಾಲೆಜ್ ಇರೋದಿಲ್ಲ. ಇವಾಗ ನನ್ಗೆ ತಗೊಳ್ಳಿ, ನನ್ಗೆ ಅಷ್ಟೊಂದು ಲಾ ನಾಲೆಜ್ ಇರೋದಿಲ್ಲ. ಸೊ ದಿನಕ್ಕೆ ಯಾವ್ದೋ ಒಂದು ಟಾಪಿಕ್ ಅಟ್ಲೀಸ್ಟ್ ಕಂಟೆಸ್ಟೆಂಟ್ಸ್ಗೆ ಕಂಟೆಸ್ಟೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳ್ತಾರನೆ ಒಂದು ಸೆಕ್ಷನ್ ಬಗ್ಗೆ ಹೇಳ್ಬಿಟ್ಟು ಈ ತರ ಸೆಕ್ಷನ್ಸ್ ಇದೆ, ಸೊ ನೀವೇನಾದ್ರು ಯೂಸ್ ಮಾಡ್ಕೊಳ್ಳಿ, ಈ ತರ ಸೆಕ್ಷನ್ಸ್ ಇದೆ, ನಮ್ ಜನಗಳು ಗೊತ್ತೇ ಇಲ್ಲ ಅಂತ ಅವ್ರಿಗೆ ಹೇಳೋ ತರ ನಮಗೂ ಹೇಳ್ಬೋದು. ಲಾಯರ್ ಅಂದ್ರೆ ಎಷ್ಟಿರುತ್ತೆ ಗುರು ಹೇಳೋದಕ್ಕೆ? ಒಂದು ಸೆಕ್ಷನ್ ಬಗ್ಗೆ ಹೇಳಿದ್ರೆ ಒಂದು ಸೆಕ್ಷನ್ ಬಗ್ಗೆ ಹೇಳಿದ್ರೆ ಅದು ಎಷ್ಟೋ ಒಂದೊಂದು ಸೆಕ್ಷನ್ ಎಷ್ಟು ಸೆಕ್ಷನ್ಸ್ ಇದೆ, ಆ ಸೆಕ್ಷನ್ಗಳ ಬಗ್ಗೆ ಎಲ್ಲ ಹೇಳ್ಕೊಂಡೋದ್ರೆ ಎಷ್ಟಾಗುತ್ತೆ ಹೋದ್ರೆ ಹೋಗ್ಲಿ. ಆ ಥರ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವರಿಂದ. ಮೇ ಬಿ ಹೇಳ್ತಾರೇನೋ. ಸೊ ಏನಾದರೂ ನಿಮ್ಗೆ ಏನಾದರೂ ಅನ್ಯಾಯ ಆದಾಗ, ಇವಾಗ ಕಾಮನ್ ಆಗಿ ಮಿಡಲ್ ಕ್ಲಾಸ್ ಜನಗಳಿಗೆ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಕೆಲವೊಂದು ಈ ಥರ ಪ್ರಾಬ್ಲಮ್ಸ್ ಬಂದಾಗ ಈ ಥರ ಸೆಕ್ಷನ್ಸ್ ಎಲ್ಲ ಇರುತ್ತೆ, ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಯಾವ ಥರ ಇರುತ್ತೆ? ಮೇ ಬಿ ಇದನ್ನ ಹೇಳ್ಬಾರ್ದು ಅಂತ ಏನಾದರೂ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಲಿಟ್ರಲಿ ಈ ಥರ ಹೇಳೋದ್ರಿಂದ ಏನು ತೊಂದರೆ ಆಗುತ್ತೆ? ಒಬ್ಬ ಸಮಾಜಕ್ಕೆ ಒಳ್ಳೆ ಈ ತರ ಕಿತ್ತಾಡಿ ಈ ತರ ಮೆಸೇಜ್ ಹೋಗೋದಕ್ಕಿಂತ ಈ ತರ ಒಂದು ಮೆಸೇಜ್ ಹೋದ್ರೆ ಇನ್ನೂ ಚೆನ್ನಾಗೇ ಇರುತ್ತಲ್ಲ. ಬಿಗ್ ಬಾಸ್ ನೋಡೋರ್ಗೂ ಇಷ್ಟ ಆಗುತ್ತೆ, ಬಿಗ್ ಬಾಸ್ ಮೇಲೆ ಒಂದು ನಂಬಿಕೆ ಬರುತ್ತೆ, ನೋಡ್ಬೋದಲ್ಲಪ್ಪ ನಾವು ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ನಡೆಸ್ತಾ ಇರೋ ಮೇನ್ ಉದ್ದೇಶನೇ ಈ ತರ ಗಲಾಟೆಗಳಾಗ್ಬೇಕು, ಜನಗಳಿಗೆ ತೋರಿಸ್ಬೇಕು, ವ್ಯೂಸ್ ಬರ್ಬೇಕು ಅಂತಾನೆ ಬಿಗ್ ಬಾಸ್ ಅವ್ರು ಮಾಡ್ತಿರೋದು. ಬಿಗ್ ಬಾಸ್ ಉದ್ದೇಶನೇ ಅದು ಕಣ್ರಿ. ಅವ್ರು ಈ ತರ ಆಗ್ಲಿ ಅಂತಾನೆ ಅವರು ವೇಟ್ ಮಾಡ್ತಿರ್ತಾರೆ. ಬಟ್ ಅಷ್ಟೊಂದು ಪೀಕ್ ಲೆವೆಲ್ಗೆಲ್ಲ ಅಲ್ಲ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನಾಗಬೇಕು ಅದನ್ನ ಮಾತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇವ್ರು ಮಾಡೋದು, ಅವರಲ್ಲಿರೋ ಹೊಸ ಅವರಲ್ಲಿ ಏನ್ ಕಲ್ತಿದಾರೆ ಅದನ್ನೆಲ್ಲ ಅವ್ರು ತೋರಿಸ್ಬೋದು. ಇವಾಗ ಕಾಮಿಡಿಯನ್ಗೆ ಏನಕ್ಕೆ ಇವಾಗ ಕಾಮಿಡಿಯನ್ ಏನಪ್ಪ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ನಗಿಸ್ತಾನೆ, ಅದು ಅವನು ಕಲ್ತಿರೋ ವಿದ್ಯೆ ಅದು. ಇವಾಗ ಲಾಯರ್ ಆಗಿರೋರು ಏನ್ ಮಾಡ್ತಾರೆ, ಅವ್ರು ಕಲ್ತಿರೋ ವಿದ್ಯೆನ ಅಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗುರು ನೋಡೋದಕ್ಕೆ. ನನ್ಗಂತೂ ಸೀರಿಯಸ್ಲಿ ನಾನು ಈ ಲಾಯರ್ ಜಗದೀಶ್ ಅವ್ರ ಮೇಲೆ ತುಂಬಾ ನನಗೆ ಗೊತ್ತಿಲ್ಲ ಇವ್ರಿಗೆ ವ್ಯಕ್ತಿತ್ವ ಎಂತದ್ದು ಅಂತ ಅಂದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ನಾನು ಕ್ಯೂರಿಯಸ್ ಆಗಿದ್ದೆ, ನಾನು ಬಿಗ್ ಬಾಸ್ ಬಂದು ಯಾವ ತರ ಆಟ ಆಡ್ತಾರೆ, ಯಾವ ತರ ಬಿಹೇವಿಯರ್ ಇರುತ್ತೆ ಅಂತ ಅಂದ್ಬಿಟ್ಟು. ಲಿಟ್ರಲಿ ಇವಾಗ ಬಂದ್ ನನಗೆ ಲಿಟ್ರಲಿ ತುಂಬಾ ಡಿಸಪಾಯಿಂಟ್ ಆಗ್ತಿದೆ. ಇವರು ಮೇ ಬಿ ಏನೋ ಅನ್ಯಾಯ ಆಗಿದೆ ಅಂತ ಯಾರಾದ್ರೂ ಬಂದಿತ್ತರ ಆಗಿದೆ ಅಂತ ಹೇಳಿ ಅವರು ನ್ಯಾಯಕ್ಕೆ ಹೋರಾಡಿದ್ರೆ ಓಕೆ. ಬಟ್ ಏನು ಆಗ್ದಿರ ಅವ್ರಿಗವ್ರೇ ಅನ್ಕೊಂಡು ಅವ್ರವ್ರಿಗೆ ಅಸಂಪ್ಷನ್ ಮಾಡ್ಕೊಂಡು ಈ ತರ ಒಬ್ಬರೇ ಇದ್ದು ಕಿತ್ತಾಡಿದ್ದೆಲ್ಲ ಆದ್ಮೇಲೆ, ಬೈದಿದ್ದೆಲ್ಲ ಆದ್ಮೇಲೆ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಸಾರಿ ಕೇಳಿ ಮತ್ತೆ ಬರೋ ದಿನಗಳಲ್ಲಿ ಏನಾಗುತ್ತೋ ಅಂತ ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ. ಬಟ್ ಬೇಜಾರಾಗಿದ್ದು ಒಂದೇ ಗುರು, ಸರಿಯಾಗಿರೋ ವೇದಿಕೆನ ಒಂದು ಒಳ್ಳೆ ಮೆಸೇಜ್ ಕೊಡೋ ರೀತಿ ಯಾರು ಕನ್ವೆ ಮಾಡ್ತಿಲ್ಲ ಅಂತ ಒಂದು ನನಗ್ ಬೇಜಾರು ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಮೇ ಬಿ ಬಿಗ್ ಬಾಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ನಾವು ಮೇ ಬಿ ಈ ತರ ಎಲ್ಲ ಹೇಳ್ಬಾರ್ದು ಅಂತ ಏನಾದ್ರು ಇದೆಯೇನೋ, ನನ್ಗಂತೂ ಅರ್ಥ ಆಗ್ತಿಲ್ಲ ಗುರು ಏನಕ್ಕೆ ಅಂತ ಅಂದ್ಬಿಟ್ಟು. ಒಂದು ಒಳ್ಳೆ ವಿಚಾರ, ಒಂದು ಕತೆ ಹೇಳೋದ್ರಲ್ಲೂ ಇವಾಗ ಉಗ್ರ ಮಂಜು ಅವರು ಇದ್ದಾರೆ, ಅವರು ಸಖತ್ತಾಗಿ ಮೊನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಕಂಟೆಸ್ಟೆಂಟ್ಸ್ ಎಲ್ಲ ನಗಿಸ್ಕೊಂಡು ಎಷ್ಟು ಚೆನ್ನಾಗಿದ್ರು ಆಕ್ಟಿಂಗ್ ಮಾಡ್ಕೊಂಡು. ನಿಜವಾಗ್ಲೂ ಅವರಲ್ಲೂ ಒಂದು ಒಳ್ಳೆ ಕಾಮಿಡಿಯನ್ ಇದಾರೆ ಗುರು. ನಿಜವಾಗ್ಲೂ ನಂಗಂದು ಸಖತ್ ಖುಷಿ ಆಯ್ತು. ಆ ಥರ ನೋಡಕ್ ಇಷ್ಟಪಡ್ತೀವಿ ನಾವು. ನಿಜ ಗಲಾಟೆಗಳು ಇರ್ಬೇಕು, ನೋಡ್ಬೇಕು, ಬಟ್ ಈ ರೇಂಜ್ಗೆಲ್ಲ ಆದ್ರೆ ಅವ್ರ ವ್ಯಕ್ತಿತ್ವ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನನ್ಗೆ ಅನಿಸ್ತಿದೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮಾಡಿ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ವಾರದ ಕತೆ ಕಿಚನ್ ಜೊತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.